ಮೂರು ಪಕ್ಷದ ಶಾಸಕರಲ್ಲಿ ಆತಂಕ, ತಳಮಳ, ದೊಗುಡ ಎಲ್ಲವೂ ಕೂಡ ಕಂಡು ಬರ್ತಾ ಇದೆ. ಸುಸೂತ್ರವಾಗಿ ನಮ್ಮ ವೋಟ್ಗಳು ನಮಗೆ ಬರುತ್ತಾ ಅಂತ ವಿಧಾನಸೌಧಕ್ಕೆ ಈಗ ಕಾಂಗ್ರೆಸ್ನ ಎರಡನೇ ಬಸ್ ಆಗಮಿಸಿದೆ. ಎರಡನೇ ಬಸ್ನಲ್ಲಿ ಗೃಹ ಸಚಿವ ಪರಮೇಶ್ವರ್ ಸೇರಿದಂತೆ ಸುರ್ಜೇವಾಲಾ ಅವರು ಕೂಡ ಬಂದಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬಂದಿದ್ದಾರೆ. ಹಲವರು ಎರಡನೇ ಬಸ್ನಲ್ಲಿ ಆಗಮಿಸಿದ್ದಾರೆ. ವಿಧಾನಸೌಧಕ್ಕೆ ಕಾಂಗ್ರೆಸ್ ಶಾಸಕರ ತಂಡದ ಎರಡನೇ ಬಸ್ ಈಗ ಆಗಮನ ಆಗಿದೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಬೇಕು. ಸೊ ನಮಗೆ ಸಾಕಷ್ಟು ಸಫಿಷಿಯೆಂಟ್ ವೋಟ್ ಇದೆ. ಜೊತೆಗೆ ಇನ್ನೊಂದು, ಕಾಂಗ್ರೆಸ್ ಅವರು ಯಾವಾಗ ಹೋಟ್ಲಿಗೆ ಹೋದ್ರು ಅವಾಗಲೇ ಒಂದಷ್ಟು ಭಯ ಸ್ಟಾರ್ಟ್ ಆಯಿತು. ಭಯ ಅಲ್ಲ ರೀ, ಶಾಸಕಾಂಗ ಮೀಟಿಂಗ್ನ ವಿಧಾನಸೌಧದಲ್ಲಿ ಮಾಡೋ ಬದಲು ಲೇಟ್ ಆಯಿತು, ನಾವು ಅಲ್ಲಿ ಮಾಡಿದ್ದೀವಿ ಅಷ್ಟೇ. ನಾಟ್ ಫೀಲಿಂಗ್ಸು, ಹೆದರಿಕೆ, ಭಯ ಏನಿಲ್ಲ. ಎಲ್ಲರೂ ಓಟ್ ಹಾಕ್ತಾರೆ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ? ಇನ್ನೂ 4-5 ಎಕ್ಸ್ಟ್ರಾ ಓಟ್ ಹಾಕ್ತಾರೆ. 4-5 ನಿರೀಕ್ಷೆಯಲ್ಲಿ ಇದ್ದೀರಾ ಸರ್? ಎರಡು ಎಲ್ಲರಿಗೂ ಗೊತ್ತಿತ್ತು. ಸೊ ಆಬ್ಸೆಂಟು, ಓಟು ಎಲ್ಲ ನೀವು ಈ 4 ಗಂಟೆ ಕೌಂಟಿಂಗ್ ಆದ್ಮೇಲೆ ನೋಡಿ. ಆಬ್ಸೆಂಟ್ 2 ನಿರೀಕ್ಷೆ ಮಾಡ್ತಿದ್ದೀರಾ? ಯಾಕೆ ಪ್ರಯತ್ನ ಮಾಡ್ದೋ ಅಂತ ಅವ್ರಿಗೆ ಅನಿಸುತ್ತೆ. ಯಾಕೆಂದ್ರೆ ಪ್ರಯತ್ನ ಮಾಡಿದ್ರೆ ಅವ್ರ ಮರ್ಯಾದೆ ಅವ್ರ ಹತ್ರ ಇರೋದು. ನಿಮ್ಮ ಆಪರೇಷನ್ ಸಕ್ಸಸ್ ಆಗುತ್ತೆ, ಇವತ್ತು ರಿಸಲ್ಟ್ ಬರುತ್ತೆ. 100% 100 ಸಕ್ಸಸ್ ಅಲ್ಲ, ಗೆಲ್ಲೋದು ನಾವು. ಅದು ನಮ್ಮಲ್ಲಿ ಸಫಿಷಿಯೆಂಟ್ ವೋಟ್ ಇದೆ, ಅದ್ರ ಬಗ್ಗೆ ಡೌಟ್ ಇಲ್ಲ. ಬಟ್ ಅವ್ರ ಕಡೆಯಿಂದ ಆಬ್ಸೆಂಟ್ ಆದರೆ ಅಥವಾ ಇನ್ನೊಂದಾದರೆ ಅವ್ರಿಗೇನೆ ಎಷ್ಟು ಜನ ಆಬ್ಸೆಂಟ್ ಮಾಡಿಸ್ತಾ ಇದ್ದೀರಾ ಸರ್? ಗೊತ್ತಿಲ್ಲ, ನೋಡೋಣ. ಪ್ರಯತ್ನ ಬಿಡು, ಸಾಕು. ಹೇಳಿ, ಆಬ್ಸೆಂಟ್ ಎಷ್ಟು ಜನ ಅಂತ ನಿರೀಕ್ಷೆ? ನಮ್ಗೆ ಇಂಡಿಪೆಂಡೆಂಟೇ ಸಾಕು, ಅದಕ್ಕೆ ಬೇರೆಯವ್ರನ್ನ ನಾನು ಅಪ್ರೋಚ್ ಮಾಡ್ತಾ ಇಲ್ಲ. ನಾನು ಇಂಡಿಪೆಂಡೆಂಟ್. ಪಕ್ಷೇತರರು ಕೂಡ ನಿಮ್ಮ ಜೊತೆಲೇ ಇದ್ದಾರೆ? ಹೌದು, ನಮ್ಮ ಜೊತೆ ಇದ್ದಾರೆ. 136+2 ಇನ್ನೂ ಬೇರೆ ಇದೆ ನಡ್ರಿ. ಬಿಜೆಪಿಯಿಂದ ಏನಾದರೂ ಓಟ್ ಬರುತ್ತಾ ಮೇಡಮ್? ಅದು ಗೊತ್ತಾಗುತ್ತೆ ನಡ್ರಿ. ಬಿಜೆಪಿಯಿಂದ ಇನ್ನೂ ಬರುತ್ತೆ ಅಂದ್ರೆ ಜೊತೆಗೆ ಹೇಳ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಒಂದಷ್ಟು ಆಪರೇಷನ್ ಮಾಡಿದ್ದಾರೆ, ಸಕ್ಸಸ್ ಆಗುತ್ತೆ, ಇವತ್ತು ರಿಸಲ್ಟ್ ಬರುತ್ತೆ ಅಂತ. ರಿಸಲ್ಟ್ ಬಂದ್ಮೇಲೆ ತಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಅದನ್ನ ಈಗಲೇ ಹೇಳಿದ್ರೆ ಮಜಾ ಇರೋದಿಲ್ಲ. ಇನ್ನು कांग्रेस के पास और क्या लगता है? देखिए 136+2 तो है हमारे पास फिलहाल, लेकिन बहुत अच्छी तरह से प्लानिंग किया है हमारे लीडरों ने, सीएम साहब ने. ಚುನಾವಣೆ ನಮ್ಮಲ್ಲಿ ಯಾರೂ ಆ ಥರ ಬದಲಾವಣೆ ಅಥವಾ ಪಾರ್ಟಿ ಬಿಟ್ಟು ಹೋಗಬೇಕು ಅಥವಾ ವೋಟ್ ಕ್ರಾಸಿಂಗ್ ಮಾಡಬೇಕು ಅನ್ನೋ ಪರಿಸ್ಥಿತಿ ಯಾರೂ ಇಲ್ಲ. ಅನಾವಶ್ಯಕವಾಗಿ ಹೌದು, ಹಿಂದೆ ನಾವೇ ಮಾಡಿದ್ದೀವಿ, ಅದು ಅವತ್ತು ನಮ್ಮವರ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಹೋಟೆಲ್ನಿಂದ ಹೊರಗಡೆ ಮುಖ್ಯಮಂತ್ರಿಗಳು ಕೂಡ ಬಂದಿದ್ದಾರೆ. ಈಗ ಚಲುವರಾಯಸ್ವಾಮಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೆಲ್ಲ ಹೇಳೋ ಪ್ರಕಾರ BJPಯಿಂದನೇ ನಮ್ಗೆ ಓಟ್ಗಳು ಬರ್ತವೆ, ಅವರಲ್ಲಿ ಎಷ್ಟು ಜನ ಆಬ್ಸೆಂಟ್ ಆಗ್ತಾರೆ ನೋಡ್ತೀರಿ ಅಂತೆಲ್ಲ ಹೇಳಿದ್ದಾರೆ. ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಇವರಿಬ್ಬರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಬ್ಬರು ಕೂಡ ಗೈರಾಗ್ತಾರೆ ಅಂತಕ್ಕಂಥ ಸುಳಿವನ್ನು ಕೊಟ್ಟಿದ್ದಾರೆ. ಗೊತ್ತಿಲ್ಲ, ಹೆಸರನ್ನು ಕೂಡ ಅವ್ರು ಹೇಳಿಲ್ಲ, ಸುಳಿವನ್ನು ಕೊಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಂತೂ ಇನ್ನೂ ಮಜಾ ಇದೆ ನೋಡಿ, ಮುಂದಕ್ಕೆ ಈಗಲೇ ಹೇಳ್ಬಿಟ್ರೆ ಮಜಾ ಬರಲ್ಲ ಅಂತ ಎಲ್ಲ ಕುತೂಹಲದಲ್ಲಿ ಇಡ್ತಾ ಇದ್ದಾರೆ. ಏನಾಗುತ್ತೆ ಅಂತಕ್ಕಂಥದ್ದು ಇವತ್ತು ಸಾಯಂಕಾಲ 5 ಗಂಟೆ ಅಷ್ಟೊತ್ತು ಗೊತ್ತಾಗ್ಬಿಡುತ್ತೆ. ಯಾರು ಆಬ್ಸೆಂಟ್ ಆಗ್ತಾರೆ, ಯಾರು ಅಡ್ಡ ಮತದಾನವನ್ನು ಮಾಡ್ತಾರೆ. ನಿಜಕ್ಕೂ ಕೂಡ ಅಡ್ಡ ಮತದಾನ ಮಾಡ್ತಕ್ಕಂಥ ಧೈರ್ಯ ತೋರಿಸ್ತಾರ ಶಾಸಕರು? ಅದ್ರ ಬದಲು ಆಬ್ಸೆಂಟ್ ಆಗ್ಬಿಟ್ರೆ ಆಯ್ತಲ್ಲ, ಆಬ್ಸೆಂಟ್ ಆದ್ರೆ ಆಯಿತು. ಬಟ್ ವಿಪ್ ಹೊರಡಿಸಿದ್ದಾರೆ. ಕ್ಯಾಂಡಿಡೇಟ್ ಗೆಲ್ತಾರೆ, ಬೇರೆ ಕ್ರಾಸ್ ವೋಟಿಂಗ್ ಭಯ ಏನಿಲ್ಲ ಸರ್? ಏನಿಲ್ಲ. ಓಕೆ, ಇದು ಜಾರ್ಜ್ ಅವರ ಮಾತು. ಜೊತೆಗೆ ಈಗ ನಮ್ಮ ಜೊತೆಯಲ್ಲಿ ನಂಜೇಗೌಡರಿದ್ದಾರೆ. ಸರ್, ಏನು ಹೇಳ್ತೀರಾ ಸರ್? ಏನೆಲ್ಲ ಕಾಂಗ್ರೆಸ್ ನಮ್ಮ ಅಭ್ಯರ್ಥಿಗಳಿಗೆ ವೋಟ್ ಮಾಡ್ತೀವಿ, ಎಲ್ಲ ಒಟ್ಟಿಗೆ ಒಗ್ಗಟ್ಟಾಗಿದ್ವಿ, ನಮ್ಮಲ್ಲಿ ಏನು ಡಿಫರೆನ್ಸ್ ಇಲ್ಲ, 3ಕ್ಕೆ 3 ಗೆಲ್ತೇವೆ.